ಗೈಸ್ ಇವಾಗ ಸ್ವಲ್ಪ ಹೊತ್ತು ಮಳೆ ಹುಯ್ದು ಹೋಗಿರೋದ್ರಿಂದ ಇಲ್ಲಿ ಬರೋ ನದಿ ನೀರೆಲ್ಲ ಈ ತರ ಕಲರ್ ಚೇಂಜ್ ಆಗ್ಬಿಟ್ಟಿದೆ. ಚಿಕ್ಕದಾಗಿರೋ ಒಂದು ಸೇತುವೆ ಇದೆ, ಇದನ್ನ ಕಾಲ್ಸಂಕ ಅಂತ ಕರೀತಾರೆ. ಸೊ ಇದ್ರಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಹೋಗಲ್ಲ. ಸೊ ನಮ್ಮ ಮಲೆನಾಡ್ ಕಡೆ ಎಲ್ಲ ಚಿಕ್ಕ ಚಿಕ್ಕ ಹೊಳೆಗಳಿಗೆ ನದಿಗಳಿಗೆಲ್ಲ ಈ ತರ ಕಾಲ್ಸಂಕಗಳನ್ನ ಮಾಡಿರ್ತಾರೆ. ಸೊ ಈ ತರ ಕಾಲ್ಸಂಕದಲ್ಲೇನೆ ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಮಳೆಗಾಲ ಟೈಮಲ್ಲಿ ದಾಟೋದು. ಗೈಸ್ ನಾನು 4 ಇಡ್ಲಿ ತಿಂದು ಒಂದ್ ಸ್ವಲ್ಪ ಉಪ್ಪಿಟ್ಟು ತಿಂದು ಚಟ್ನಿ ಸಾಂಬಾರ್ ಜೊತೆ ಟ್ರಕ್ಕಿಂಗ್ ನ ಶುರು ಮಾಡಿದ್ದೀನಿ. ಗೊತ್ತಿಲ್ಲ ನಾನು ತಿಂದಿರೋ ಉಪ್ಪಿಟ್ಟು ಇಡ್ಲಿ ಎಲ್ಲಿವರೆಗೂ ಬರುತ್ತೆ ಅಂತ. ಗೈಸ್ ಇಲ್ಲಿಂದ ನಿಮ್ಗೆ ಈ ತರ ಕಾಡು ದಾರಿ ಸಿಗುತ್ತೆ. ರಿವರ್ ಕ್ರಾಸಿಂಗು ಟಿಕೆಟ್ ತಗೊಳಕ್ಕೆ ತುಂಬಾ ಜನ ಇದ್ದಾರೆ. ಹಂತವಾಗಿ ಲೈನ್ ಮಾಡ್ಕೊಂಡು ಒಬ್ಬೊಬ್ಬರಿಗೆ 10 ಜನಕ್ಕೆ ಒಂದು ಲೈನ್ ಮಾಡ್ಕೊಂಡು ಟಿಕೆಟ್ ತಗೊಂಡು. ಓಕೆ ಬ್ರೋ, ಕ್ವಶನ್, ಈಗ ಟ್ರಕ್ ಹೋಗಿ ಬರೋದಕ್ಕೆ ಎಷ್ಟು ಬೇಕು? ಹಿಡ್ಲು ಮನೆ ಫಾಲ್ಸಿಗೆ ಹೋಗಿ ಬರೋದಕ್ಕೆ ಅಷ್ಟೇ ಹೇಳಿ ಫಸ್ಟ್. ಹಿಡ್ಲು ಮನೆ ಫಾಲ್ಸಿಗೆ ನಮ್ಮ ವಾಕನಬಲ್ ಡಿಸ್ಟೆನ್ಸ್ ಅಕ್ಕಂದಲ್ಲಿ ವಾಕಬಲ್ ಮತ್ತೆ ಟ್ರಕ್ಕಿಂಗ್ ಹೋಗ ಇದು ಸ್ಪೀಡ್ ಅಲ್ಲಿ ಇವತ್ತಿನ ಸ್ಪೀಡ್ ಅಲ್ಲಿ ಅಂದ್ರೆ ಹೇಳಿದ್ರೆ ಹೆಚ್ಚು ಕಡಿಮೆ 3 ಗಂಟೆ ಬೇಕು ಹೋಗಕ್ಕೆ ಹಿಡ್ಲು ಮನೆ ಫಾಲ್ಸಿಗೆ ಹೋಗಿ ಬರಕ್ಕೆ. ಓಕೆ, ಇವಾಗ ನೀವು ಟ್ರಕ್ ಗೈಡ್ ಮಾಡ್ತೀರಲ್ವಾ? ಈ ತರ ಟೀಮ್ ಬಂದ್ರೆ ಗೈಡ್ ಮಾಡ್ತೀರಾ? ಇವಾಗ ಆಲ್ಮೋಸ್ಟ್ ಟೀಮ್ ಬರ್ಲಿಲ್ಲ ಅಂದ್ರೂ ಗೈಡ್ ಮಾಡ್ತೀವಿ. ಇನ್ ಕೇಸ್ ನನ್ಗೆ ಯಾರೋ ಒಂದು ಹುಡುಗಿ ಇದ್ಲು, ನಾನು ನಮ್ಮ ಹುಡುಗಿ ಬಂದ್ವಿ, 2 ಜನ ಗೈಡ್ ಮಾಡ್ತೀರಾ? ಆಲ್ಮೋಸ್ಟ್ ಒಬ್ಬರೇ ಬಂದ್ರು ನನ್ನ ಟ್ರಕ್ ಹೋಗಿ ಬರ್ಬೇಕಂತ ಹೇಳ್ದಂಗೆ ನಾನು ಗೈಡ್. ಎಷ್ಟು ಚಾರ್ಜ್ ಮಾಡ್ತೀರಾ? ಫುಲ್ ಟ್ರೆಕ್ ಆದ್ರೆ 1,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅರ್ಧಕ್ಕೆ ಬಿಟ್ಬಿಡ್ತೀರಾ ನಮ್ಮನ್ನ? ಇಲ್ಲ ಇಲ್ಲ, ಹೋಮ್ ಸ್ಟೇ ಅಲ್ಲಿರೋದು. ಸೊ ಅಲ್ಲಿಂದ ನಾವು ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಟ್ರೆಕ್ಕಿಂಗ್ ಹೋಗೋದಕ್ಕೆ. ನೀವು ಜೀಪಲ್ಲಿ ಹೋಗ್ಬಿಟ್ಟು ಕೊಡಚಾದ್ರಿ ತುದಿಗೆ ಹೋಗ್ತೀರಾ ಅಂದ್ರೆ ಈ ರೋಡಲ್ಲಿ ಹೋಗಬೇಕು. ಬಟ್ ನಾವು ಇವಾಗ ಟ್ರೆಕ್ಕಿಂಗ್ ಶುರು ಮಾಡಿರೋದ್ರಿಂದ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ಬ್ರೋ, ಫಾಗ್ ಬಂತಲ್ಲ ಕಾಡೊಳಗಡೆ, ಇವತ್ತು ಅದೇ ಹೇಳಲಿಲ್ಲ ನಾನು. ಎಲ್ಲಾ ಕಡೆನೂ ಇವತ್ತು ಸೀನರಿಗಳನ್ನೇನೋ ನೋಡಕ್ಕೆ ಅಷ್ಟೊಂದು ಕಾಣಿಸಲ್ಲ, ಮಳೆ ಇರೋದ್ರಿಂದ ಫಾಗ್ಗಳು ಜಾಸ್ತಿ ಇರುತ್ತೆ. ನಮ್ಗೆ ಗೊತ್ತಿಲ್ಲ, ನಮ್ಗೆ ಕ್ಲಿಯರ್ ಮಾಡಿಸ್ಕೊಡ್ಬೇಕಲ್ಲಿ. ನಾನು ಸೂರ್ಯದೇವನಿಗೆ ಹೇಳಿ ಕ್ಲಿಯರ್ ಮಾಡ್ಸಕ್ಕೆ ಆದಷ್ಟು ಟ್ರೈ ಮಾಡೋಣ. ಫಾರೆಸ್ಟ್ ಬಂದ್ಬಿಟ್ಟು ಹೇಳಿ ಕ್ಲಿಯರ್ ಮಾಡ್ಸಲ್ವಾ? ಫಾರೆಸ್ಟ್ನವರೆಲ್ಲ ಇದು ಮಾಡಲ್ಲ, ಪೇ ಮಾಡಿರ್ತೀವಲ್ವಾ? ಬ್ರೋ 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 ಇದು ಲೀಚಸ್ ಇದೆ ಬ್ರೋ. ಒಂದು ವೇಟ್ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಅಲ್ಲೇನಾದ್ರೂ ಒಂದು ಪೇಪರ್ ಅನ್ಸಿ, ಬ್ಲಡ್ ಬರುತ್ತೆ ಇಲ್ಲ ಅಂದ್ರೆ. ಬ್ರೋ ಇದೇನು? ಗಣಪಕಾಯಿ. ವಾವ್, ಸಖತ್ತಾಗೈತೆ. ಅದ್ರ ಒಳಗಡೆ ಕಾಯಿ ಒಳ್ಳೆ ರೆಡ್ ಆಗಿರುತ್ತೆ. ಇನ್ನು ಬೆಳಿಬೇಕಲ್ಲ ಇದು? ಬೆಳಿಲಿಲ್ಲ, ಅದು ಬೆಳೆದ್ಮೇಲೆ ಸಿಗುತ್ತಲ್ಲ ಕಾಯಿ ಇರುತ್ತೆ ಇದ್ರೊಳಗೆ. ಗಾಯ್ಸ್, ನಮ್ಮ ಮಲೆನಾಡು ಕಡಲ್ಲಿ ಈ ಥರ ಒಂದು ಕಾಯಿ ಸಿಗುತ್ತೆ. ಇದನ್ನ ಗಣಪಕಾಯಿ ಅಂತ ಕರೀತಾರೆ. ಆ್ಯಕ್ಚುಲಿ ಇದನ್ನ ಕರೆಯಲ್ಲ, ಇದ್ರೊಳಗಡೆ ಒಂದು ಬೀಜ ಇರುತ್ತೆ, ಬ್ಲಾಕ್ ಕಲರು, ಬ್ರೌನ್, ಅದು ಕಲರ್ ಇರುತ್ತೆ. ಓಕೆ ಗೈಸ್, ನಾವು ಇವಾಗ ಇಲ್ಲಿಂದ ನಡ್ಕೊಂಡ್ ಬಂದ್ವಿ. ಸೊ ಅದಾದ್ಮೇಲೆ ಸಡನ್ ಆಗಿ ಇಲ್ಲಿಂದ ರೈಟ್ ತಗೋಬೇಕು. ರೈಟ್ ತಗೊಂಡು ಈ ತರ ಒಂದು ಕಾಡು ದಾರಿ ಇದೆ. ಜಸ್ಟ್ ಇಮ್ಯಾಜಿನ್ ಬ್ರೋ, ಎಲ್ಲ ಕಾಡೊಳಗೆ ಕರ್ಕೊಂಡು ಹೋಗ್ತಾ ಇದೀರಾ? ಬನ್ನಿ ಬ್ರೋ, ಕಾಡೊಳಗೆ ಹೋದ್ರೇನೆ ಫಾಲ್ಸ್ ಕಾಣ್ತೀವಿ. ನಾನು ನಿಮಗೆ ಕೇಳ್ತಾ ಇರೋದು, ಸಡನ್ ಆಗಿ ಒಬ್ರು 10 ಜನ ಇದ್ರು, ನಡುವು ಎಲ್ಲೋ ಒಂದು ಲೆಕ್ಕ ಮಾಡ್ತೀರಾ, 9 ಜನ ಆಗ್ಬಿಟ್ರು. ಸಡನ್ ಆಗಿ ಏನ್ ಆಕ್ಷನ್ ತಗೊಂತೀರಾ? ನೆಟ್ವರ್ಕ್ ಬರೋದು ಕೇಳ್ತೀವಿ, ಯಾರೆಲ್ಲಿ ಹೋದ್ರು ಏನು ಅಂತ ಹೋಗ್ತೀವಿ ಅವರಿಗೆ. ಹೆಂಗೆ ಹೋಗ್ತೀರಾ? ಏನು ಅಂತ ಹೇಳಿ ಹೆಂಗೆ ಹೋಗ್ತೀರಾ? ನಂಗೆ ಸ್ಟಿಕ್ ಬೇಡ, ಈಗ ಹಿಂದ್ಗಡೆಯಿಂದ ಯಾರಾದ್ರೂ ಒಬ್ರು ತಳ್ಳಾಕ್ಬೇಕು. ಯಾರಿದಾರ? ಅಲ್ಲ ಹಿಂಗ ಅಪ್ಪಿರುತ್ತಲ್ಲ ಹಿಂದ್ಗಡೆ ಸ್ವಲ್ಪ ಸಪೋರ್ಟ್. ನಾನೇ ಸಪೋರ್ಟ್ ಮಾಡ್ತೀನಿ. ಬೇಗ ಬೇಗ ನಡೀರಿ, ಸಪ್ತಪದಿ ತುಳ್ದಂಗೆ ಮಾಡ್ತೀನಿ. ಓಹೋ, ಜನ ಸಾಗರ. ಓಹೋ, ಕಾಡು ತುಂಬ ಹೋಗ್ಬಿಟ್ಟೆ ಜನ. ಓಕೆ ಗೈಸ್, ನಾವು ಇವಾಗ ಚೆಕಿಂಗ್ ಪಾಯಿಂಟ್ಗೆ ಬಂದಿದ್ದೀವಿ. ಸೊ ಇವಾಗ ನೀವೇನು ಬುಕ್ ಮಾಡಿರ್ತೀರಲ್ಲ ಅದನ್ನೆಲ್ಲ ಇಲ್ಲಿ ಕನ್ಫರ್ಮೇಷನ್ ಮಾಡಬೇಕು. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದು ಚೆಕ್ ಪೋಸ್ಟ್ ಇದೆ. ಸೊ ಇಲ್ಲಿಂದ ನಮ್ಮ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಆಲ್ರೆಡಿ ಸುಮಾರು ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು ಇವಾಗ ನಮ್ಮನ್ನೇ ಕರೀತವ್ರೆ. ಬ್ಯಾಗಲ್ಲಿ ಏನಕ್ಕೆ ಇಲ್ಲಿಟ್ಟಿರೋದು? ಅವರು ಚೆಕ್ ಮಾಡಕ್ಕೆಲ್ಲ ಥಿಂಗ್ಸ್ ಎಲ್ಲ ತಗೊಂಡ್ಬಂದಿದ್ದಾರೆ, ಹಂಗಾಗಿ ನಾವು ಇದು ಹೋಗ್ಬೋತಾನೆ? ನೀವು ಚೆಕ್ ಮಾಡ್ಕೊಂಡು ಹೋಗಿ.
ನಮ್ಮನ್ನ ಬೈಪಾಸ್ ಮಾಡಿದ್ರು. ನನ್ ಬ್ಯಾಗಿಗೆಲ್ಲ ಏನು ಚೆಕ್ ಮಾಡ್ಲಿಲ್ಲ, ಫುಲ್ ಬೈಪಾಸ್ ಆಗ್ಬಿಟ್ಟೆ. ಟೆಡೆಂಟೆನೆ. ನಿಮ್ಗೆ ರೂಟ್ ಏನೋ ಮಿಸ್ ಆದ್ರೆ ಹೇಳಿ. ಕೊಡ್ಚಾದ್ರಿ ಕಾಡಲ್ಲಿ ಎಲ್ಲಿ ಹೋದ್ರು ನಾನು ಬರ್ತೀನಿ ಗುರು. ಗೈಸ್ ಇಲ್ಲಿ ನೋಡಿ, ನಮ್ಮ ಮಲ್ನಾಡ್ ಕಡೆ ಎಲ್ಲ ಗೋಡೆಗಳು ಸೇಫ್ ಆಗಿರ್ಲಿ ಅಂತ ಈ ತರ ಅಡಿಕೆ ಮರದ ಸಾಂಗಿಯಲ್ಲಿ ಈ ತರ ಗಾರ್ ಕಟ್ಬಿಡ್ತಾರೆ. ಓಹೋ ಮಳೆಗಾಲ ಖರ್ಚಿಗೆ ಸೌದಿ ಸಿಕ್ಕಾಬಿಟ್ಟೆ ಸರ್ದಾರಪ್ಪ. ಮಳೆಗಾಲ ಮುಗಿಯೋವರೆಗೂ ಸೌದಿಗೇನು ಹಾ ಶ್ರೀಮಂತರು. ಆಯಿಲ್ ಕ್ರೈಸಿಸ್. ಕೋಳಿ ಬಾ ಇರ್ಲಿ, ಟ್ರೆಕ್ಕಿಂಗ್ ಹೋಗ್ಬರೋಣ. ಇನ್ನು ಎಷ್ಟು ದಿನ ಇರ್ತೀಯೋ ಏನೋ. ಇರ್ಲಿ ಬಾ ಹೋಗುವಂತೆ. ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಸ್ವಲ್ಪ ದೂರ ಬಂದು ಚೆಕ್ಕಿಂಗ್ ಪಾಯಿಂಟಿಗೆ ಬಂದು ಚೆಕ್ ಮಾಡಿಕೊಂಡು ಅಲ್ಲಿ ಚೆಕ್ ಪಾಯಿಂಟಲ್ಲಿ ಬಂದು ಸ್ವಲ್ಪ ದೂರ ನಡ್ಕೊಂಡು ಬಂದಾದ್ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ ಸಿಕ್ಕಿದೆ. ಗೈಸ್, ನೀವು ಇಡ್ಲು ಮನೆ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ರೆ ಹೋಗೋ ದಾರಿಯಲ್ಲಿ ಈ ತರ ಒಂದು ವಾಟರ್ ಫಾಲ್ಸ್ ಸಿಗುತ್ತೆ. ಇದಂತೂ ಬ್ಯೂಟಿಫುಲ್ ಆಗಿದೆ. ಆಕ್ಚುಲಿ ಇಲ್ಲಿ ಕೂಡ ತುಂಬಾ ಜನ ನಿಂತ್ಕೊಂಡು ಇಲ್ಲೇ ಫೋಟೋ ಶೂಟ್ ವಿಡಿಯೋ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಆಕ್ಚುಲಿ ಇಡ್ಲು ಮನೆ ವಾಟರ್ ಫಾಲ್ಸ್ ಇನ್ನು ಮುಂದೆ ಇರೋದು. ಬ್ರೋ ಇನ್ನು ಎಷ್ಟು ದೂರ ಇದೆ? ಓಯ್ ಎಷ್ಟು ದೂರ ಇದೆ ಗೈಸ್? ಇನ್ನು 1 ಕಿಲೋಮೀಟರ್ ಹೋದ್ರೆ ಇಡ್ಲು ಮನೆ ವಾಟರ್ ಫಾಲ್ಸ್ ಸಿಗುತ್ತೆ. ಸೊ ಆ ವಾಟರ್ ಫಾಲ್ಸ್ಗೆ ಹೋಗೋ ದಾರಿ ಮಧ್ಯದಲ್ಲೇನೆ ಸೊ ಈ ತರ ಇನ್ನೊಂದು ವಾಟರ್ ಫಾಲ್ಸ್ ಸಿಗುತ್ತೆ. ಇದು ಕೂಡ ಬ್ಯೂಟಿಫುಲ್ ಆಗಿದೆ, ಬಟ್ ಇಲ್ಲೆಲ್ಲ ಕೇರ್ಫುಲ್ ಆಗಿರ್ಬೇಕು. ಮಳೆ ಶುರುವಾಗಿದೆ. ನಾವು ಇವಾಗ ವಾಟರ್ ಫಾಲ್ಸ್ಗೆ ಈವರೆಗೂ ನಷ್ಟ ಬರ್ಬೇಕಾದ್ರೆ ಮಳೆ ಇರ್ಲಿಲ್ಲ. ಈಗ ಫುಲ್ ಮಳೆ ಶುರುವಾಗಿದೆ. ನಾನು ಈ ಮರಕ್ಕೆ ಒಳಗಡೆ ನಿಂತ್ಕೊಂಡ್ಬಿಡ್ತೀನಿ. ಮಳೆ ಬರ್ತಾ ಇದೆಯಲ್ಲ ಅದಕ್ಕೆ. ವಾವ್, ಸಕ್ಕತ್ತಾಗಿದೆ ಅಂದ್ರೆ ವಾಟರ್ ಫಾಲ್ಸ್. ತೋರಿಸ್ತೀನಿ ಇವಾಗ ಹಿಂಗೆ. ಸಕ್ಕತ್ತಾಗಿ ಮಳೆ ಬೇರೆ ಬರ್ತಾ ಇದೆ. ಮಳೆ ಬರ್ತಾ ಇರೋದಕ್ಕೂ ನೀರು ಬೀಳ್ತಾ ಇರೋದಕ್ಕೂ ನಾವು ಬಂದಿರೋದಕ್ಕೂ ಎಲ್ಲದೂ ಸೇರಿ ಮಿಕ್ಸ್ ಆಗಿ ಸಕ್ಕತ್ತಾಗಿದೆ. ಫೈನಲ್ ಆಗಿ ಅಲ್ಲಿಂದ ನಡೆದು ಚೆಕ್ ಪೋಸ್ಟ್ ನ ದಾಟಿ ಒಂದ್ ಸ್ವಲ್ಪ ಫಾರೆಸ್ಟ್ ನ ದಾಟಿ ಆಮೇಲೆ ಚಿಕ್ಕ ವಾಟರ್ ಫಾಲ್ಸ್ ಗಳನ್ನ ದಾಟಿ ಆಮೇಲೆ ನಾವು ಫೈನಲ್ ಆಗಿ ಬಂದು ರೀಚ್ ಆಗಿದ್ದೀವಿ. ನಿಮ್ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇದೇ ಇಡ್ಲು ಮನೆ ವಾಟರ್ ಫಾಲ್ಸ್. ಇವಾಗ ನಾನಿನ್ನು ಇಡ್ಲು ಮನೆ ವಾಟರ್ ಫಾಲ್ಸ್ ಹತ್ರದಲ್ಲಿ ಹೋಗಿಲ್ಲ, ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನಾನು ಈ ವಾಟರ್ ಫಾಲ್ಸ್ಗೆ ಇದೇ ಫಸ್ಟ್ ಟೈಮ್ ಬಂದಿರೋದು. ಇದಕ್ಕೂ ಮೊದಲು ನಾನು ಕೊಡಚಾದ್ರಿಗೆ ಬಂದಿದ್ದೆ, ಟ್ರೆಕ್ಕಿಂಗ್ ಎಲ್ಲ ಮಾಡಿದ್ದೆ. ಆದರೆ ಇಡ್ಲು ಮನೆ ವಾಟರ್ ಫಾಲ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಆಕ್ಚುಲಿ ಟ್ರೆಕ್ಕಿಂಗ್ ಮಾಡುವಾಗ ಇಡ್ಲು ಮನೆ ವಾಟರ್ ಫಾಲ್ಸ್ ನ ನೋಡ್ಕೊಂಡು ಅದು ಮುಂದೆ ಹೋಗ್ಬಾರಂತೆ. ಬಟ್ ನಾನು ಕೊಡಚಾದ್ರಿ ಟ್ರಕ್ ಜೀಪಲ್ಲಿ ಹೋಗಿದ್ದೆ. ಜೀಪಲ್ಲಿ ಹೋಗಿ ಸ್ವಲ್ಪ ದೂರ ಟ್ರೆಕ್ ಮಾಡಿದ್ದೆ. ಅದಕ್ಕೋಸ್ಕರ ನಾನು ಇಡ್ಲು ಮನೆ ವಾಟರ್ ಫಾಲ್ಸ್ಗೆ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅಷ್ಟೊಂದು ಚೆನ್ನಾಗಿದೆ, ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಮತ್ತೆ ಮಳೆ ಇಲ್ತಾ ಇರೋದ್ರಿಂದ ಇನ್ನು ಸಕ್ಕತ್ತಾಗಿ ಅನ್ನಿಸ್ತಾ ಇದೆ. ನಾವು ಹೋಗಿದ್ದೀವಿ ಬಸ್ಸಾಗಿ ಆಲ್ರೆಡಿ. ನಾವು ನಿಮ್ಮನ್ನೆಲ್ಲ ವಿಡಿಯೋ ಮಾಡ್ಕೊಂತ ನಿಧಾನ ಆಗ್ಬಿಟ್ವಿ. ಎಲ್ಲಿದ್ರಿ ನೀವು ಎಲ್ಲಿ ಬಂದಿದ್ದೀರಾ? ಇವಾಗ ನಾವು ಮನೇಲಿ ಹೇಳಿ ಬಂದಿಲ್ಲ, ಅದಕ್ಕೆ ನಿಧಾನ ಹೋಗ್ತೀವಿ. ನಾವೇ ಹೇಳ್ಬಿಟ್ಟ ಬಂದಿದ್ದೀವಿ. ಹೇಳ್ತಾರಿಲ್ಲ ಅಂಜು, ನಮ್ಮ ಮಮ್ಮಿ ಇವಾಗ ಮನೆಗೆ